ಕೆಂಪೇಗೌಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಚುಂಚನಗಿರಿ ಶಶಿಕುಮಾರ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಚಾರ, ಬೆಳಗಾವಿ ವಿಧಾನಸೌಧದಲ್ಲಿ ನಡಕ್ಕಂಥ ಅಧಿವೇಶನದ ಮುಂಭಾಗ, ಅಂದರೆ ವಿಧಾನಸೌಧದ ಮುಂಭಾಗ ವಿವಿಧ ಸಂಘಟನೆಗಳ ಸಂಘಟನಾಕಾರರು ಪ್ರತಿಭಟನೆಗೆ ನಿರತರಾಗಿದ್ದಾರೆ. ಪ್ರತಿಭಟನೆಯಲ್ಲಿ ಕಾರಣ ಏನು, ನಮಗೆ ಅಂಬೇಡ್ಕರ್ ಅವರು ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಅಂತ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ, ಹಕ್ಕು ಮತ್ತು ಕರ್ತವ್ಯಗಳ ಅಡಿಯಲ್ಲಿ ಪ್ರತಿಭಟನೆ ಅಂತಕ್ಕಂಥ ಕೂಡ ನಮಗೆ ಮೂಲಭೂತವಾಗಿರ್ತಕ್ಕಂಥ ಹಕ್ಕು. ಯಾವುದೇ ಸರ್ಕಾರ ಇರಲಿ, ಎಲ್ಲೇ ಅನ್ಯಾಯ ಆಗಿರಲಿ, ನೀವು ಸಂಘಟನೆಗಳ ಮುಖಾಂತರ ಪ್ರತಿಭಟನೆ ಮಾಡ್ಕೊಬೋದು ಅಂತ ನಮಗೆ ಸಂವಿಧಾನದಲ್ಲೈತೆ. ಅದರ ಸಲುವಾಗಿ ಈ ಸರ್ಕಾರಗಳೇನು ಮಾಡ್ತವೆ, ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂತಿರ್ತವೆ. ಅವಕ್ಕೇನು ಗೊತ್ತಾಗಲ್ಲ. ಈಗ ಒಂದು ಮನೆ ಯಜಮಾನ ಅಂತಂದ್ರೆ ನೋಡ್ಕೊಬೇಕು ಇವೆಲ್ಲ, ಯಾವ್ಯಾವ ಸಮಾಜಕ್ಕೆ ಏನಾಗಿದೆ, ಯಾವ ವ್ಯಕ್ತಿಗಳಿಗೆ ಏನಾಗಿದೆ, ಅಥವಾ ಯಾವ ಅಧಿಕಾರಿಗಳಿಗೆ ಏನಾಗಿದೆ, ಇದೆಲ್ಲ ಸರ್ಕಾರದ ಕೆಲಸ. ಮತ್ತು ಯಾರು ನೋಡ್ತಾರೆ? ಅದರ ಸಲುವಾಗಿ ಈ ಸರ್ಕಾರಗಳು ನಿದ್ದೆ ಮಾಡಿದಾಗ ಈ ಸಂಘಟನೆಗಳು ಸ್ವಲ್ಪ ಎಚ್ಚೆತ್ಕೊಬೇಕು. ಆವಾಗ ಹೇಳ್ತಾರೆ ಕೆಲವರೆಲ್ಲ, ಏನಕ್ಕೆ ಸಂಘಟನೆಗಳು ಬೇಕು, ಯಾಕೆ? ಈಗ ರೈತರಿಗೆ ತೊಂದರೆ ಆದಾಗ ಎಲ್ಲ ರೈತರು ಅವ್ರ ಪಾಡ್ಗೆ ಅವ್ರು ಇರ್ತಾರೆ. ಸಂಘಟನೆ ಅಂತಕ್ಕಂಥದ್ದು ಒಂದು ಇರಬೇಕು. ನಾವು ಪ್ರಬಲವಾಗಿ ಯಾವುದನ್ನಾದರೂ ವಿರೋಧಿಸ್ಬೇಕಂದ್ರೆ ಒಂದು ಸಂಘಟನೆ ಬೇಕು, ಒಂದು ಶಕ್ತಿ ಬೇಕು. ಸೊ ಆ ನಿಟ್ಟಿನಲ್ಲಿ ಈ ವಿಧಾನಸೌಧದ ಹತ್ರ, ಬೆಳಗಾವಿ ಹತ್ರ ವಿವಿಧ ಬೇಡಿಕೆಗಳಿಗೆ ವಿವಿಧ ಸಂಘಟನೆಗಳು ಪ್ರತಿಭಟನೆಯನ್ನು ಮಾಡುತ್ತಿದ್ದಾವೆ. ಅವೆಲ್ಲ ಯಾಕೆ ಏನು ಅಂತೇಳ್ಬಿಟ್ಟು ನಾನು ತಿಳಿಸೋ ಕಾರ್ಯಕ್ರಮವನ್ನು ನಿಮಗೆ ಇವಾಗ ಮಾಡ್ತೀನಿ. ಕನಿಷ್ಠ ವೇತನ ನೀಡಿ ಅಂತೇಳ್ಬಿಟ್ಟು ಮೊದಲನೇದಾಗಿ ಗೃಹ ಕಾರ್ಮಿಕರಿಗೆ ಕನಿಷ್ಠ ವೇತನವನ್ನು ಕೊಡಬೇಕು, ಜೀವ ವಿಮೆ ಕೊಡಬೇಕು, ಅವರಿಗೆ ಮೂಲಭೂತವಾಗಿರ್ತಕ್ಕಂಥ ಎಲ್ಲ ಸೌಕರ್ಯಗಳನ್ನು ನೀಡಬೇಕು, ಮತ್ತು ಹೆರಿಗೆ ಭತ್ಯೆ ಕೊಡಬೇಕು. ಗೃಹ ಕಾರ್ಮಿಕರ ಹಕ್ಕುಗಳ ಒಕ್ಕೂಟದ ವತಿಯಿಂದ ಈ ಪ್ರತಿಭಟನೆಯನ್ನು ಸರ್ಕಾರದ ವಿರುದ್ಧ ಅಲ್ಲಿ ಮಾಡ್ತಾಯಿದ್ದಾರೆ. ಮನವಿಯನ್ನು ಕೊಟ್ಟಿದ್ದಾರೆ. ಈ ಥರ ಎಲ್ಲ ಹೋರಾಟ ಮಾಡೋದು, ಮನವಿ ಕೊಡೋದು, ಬರೋದು, ಮತ್ತು ನೆಕ್ಸ್ಟ್ ವರ್ಷಕ್ಕೆ ಇಲ್ಲ ನೆಕ್ಸ್ಟ್ ಅಧಿವೇಶನಕ್ಕೆ ಪುನಃ ಇವರು ಹೋಗ್ತಾರೆ, ನಿಲ್ತಾರೆ, ನೋಡ್ಬೇಕೀಗ ಗೊತ್ತಾಗುತ್ತೆ ಏನು ಅಂತೇಳಿ. ಮತ್ತು ಎರಡನೇದಾಗಿ ನೇರ ನೇಮಕಾತಿ. ಈ ಬೀದಿ ದೀಪಗಳ ಕಾರ್ಯನಿರ್ವಾಹಕರು ಅಂತ ಇರ್ತಾರೆ. ಈ ಬೀದಿ ದೀಪಗಳಿಗೆ ಈ ಬಲ್ಪ್ಗಳನ್ನ ಹಾಕ್ತಕ್ಕಂಥವ್ರನ್ನ ಅವರಲ್ಲ, ಮೋಸ್ಟ್ಲಿ ಅವ್ರನ್ನ ಈ ಗುತ್ತಿಗೆ ಆಧಾರದ ಮೇಲೋ ಅಥವಾ ಬೇರೆ ಯಾವುದೋ ರೆಕಮೆಂಡ್ ಮೇಲೆ ತಗೊಂಡಿದ್ದಾರೋ ನಮಗೆ ಗೊತ್ತಿಲ್ಲ. ಈಗ ಅದನ್ನೇ ಪ್ರಸ್ತಾಪ ಮಾಡಿದ್ದಾರೆ ಅವರು. ರಾಜ್ಯ ಪೌರ ಕಾರ್ಮಿಕರ ವತಿಯಿಂದ ನಮ್ಮನ್ನು ನೇರ ನೇಮಕಾತಿ ತಗೊಬೇಕು, ಬೇರೆ ಆ್ಯಂಗಲಲ್ಲಿ ನಮ್ಮನ್ನು ಸೆಲೆಕ್ಟ್ ಮಾಡ್ಕೊಬಾರ್ದು ಅಂತಕ್ಕಂಥ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಮತ್ತು ಗ್ರಂಥಪಾಲಕರು ಕೂಡ ಪ್ರತಿಭಟನೆಗೆ ನಿರತರಾಗಿದ್ದಾರೆ. ಏನಕ್ಕೆ ಅಂದರೆ, ನಮ್ಮನ್ನು ಸಿ ದರ್ಜೆಗೆ, ಅಂದರೆ ಸಿ ದರ್ಜೆ ನೌಕರು ಅಂತ ಹೇಳ್ಬಿಟ್ಟು ಪರಿಗಣಿಸ್ಬೇಕು. ನಮ್ಮನ್ನು ಇಲ್ಲಿ ತಕ್ಕಂಥ ಈಗ ಕೊಟ್ಟಿರ್ತಕ್ಕಂಥ ದರ್ಜೆಯಿಂದ ಉನ್ನತ ದರ್ಜೆಗೆ ನಮ್ಮನ್ನು ಪ್ರಮೋಷನ್ ಮಾಡಿ ಅಂತ ಅವ್ರದ್ದು ಒಂದು ಪ್ರತಿಭಟನೆ. ಜೊತೆಗೆ ಪ್ರಥಮ ಚಿಕಿತ್ಸಕರ ಧರಣಿ. ಇವರು ತರಬೇತಿ ಕೊಡಬೇಕು ನಮಗೆಲ್ಲ. ಆ ಪ್ರಥಮ ಚಿಕಿತ್ಸೆ ಅಂತಕ್ಕಂಥದ್ದು ಯಾವ ಥರ ಏನು ಅಂತೇಳಿ ಅದ್ರ ಬಗ್ಗೆನೂ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟು ನಮಗೆ ತರಬೇತಿ ಥರ, ಟ್ರೈನಿಂಗ್ ಥರ ಕೊಡಬೇಕು. ಜೊತೆಗೆ ನಮಗೆ ಮಾನ್ಯತೆ ಬೇಕು. ಇಲ್ಲಿ ತನಕ ಮಾನ್ಯತೆ ಇಲ್ಲವೇನೋ ಗೊತ್ತಿಲ್ಲ ಇವರಿಗೆ, ಆದರೆ ಮಾನ್ಯತೆ ಬೇಕು ಅಂತೇಳ್ಬಿಟ್ಟು ಈ ಪ್ರಥಮ ಚಿಕಿತ್ಸಕರ ವೈದ್ಯರ ಸಂಘದಿಂದ ಪ್ರತಿಭಟನೆಯನ್ನು ವಿಧಾನಸೌಧ ಮುಂಭಾಗ ಹಮ್ಮಿಕೊಂಡಿದ್ದಾರೆ. ಮತ್ತು ಸರ್ಕಾರಕ್ಕೆ ಮನವಿ ಪತ್ರ ಕೂಡ ಕೊಟ್ಟಿದ್ದಾರೆ. ಮತ್ತು ಗುತ್ತಿಗೆ ಪದ್ಧತಿ ರದ್ದು ಮಾಡಬೇಕು ಅಂತೇಳ್ಬಿಟ್ಟು ಇನ್ನೊಂದು ಸಂಘಟನೆ ಕೂತಿದೆ. ಏನು ಈ ಗುತ್ತಿಗೆ? ತ್ಯಾಜ್ಯ ವಿಲೇವಾರಿ ಮತ್ತು ವಾಹನ ಚಾಲಕರು ಇವರನ್ನು, ಕಾರ್ಮಿಕರನ್ನು ಗುತ್ತಿಗೆ ಪದ್ಧತಿ ಅದ್ರ ಮೇಲೆ ತಗೊಂತಿದ್ರು. ತಾತ್ಕಾಲಿಕವಾಗಿ ಅವ್ರನ್ನ ಒಂದಿಷ್ಟು ವರ್ಷ ಅಂತೇಳ್ಬಿಟ್ಟು ತಗೊಂತಿದ್ರನೋ ಗೊತ್ತಿಲ್ಲ, ಆದರೆ ಅದರಿಂದ ವಿಮುಕ್ತಿ ಬೇಕು ನಮಗೆ ಅಂತೇಳ್ಬಿಟ್ಟು ಈ ಗುತ್ತಿಗೆದಾರರ ಸಂಘ ಪ್ರತಿಭಟನೆ ನಿರತವಾಗಿದೆ. ನಮ್ಮನ್ನು ವಿಮುಕ್ತಿಗೊಳಿಸ್ಬೇಕು ಆ ಪದ್ಧತಿಯಿಂದ, ಗುತ್ತಿಗೆ ಪದ್ಧತಿಯಿಂದನೇ ನಮ್ಮ ದೂರ ಇಡಬೇಕು, ನಮಗೆ ಶಾಶ್ವತವಾಗಿ ಮಾನ್ಯತೆ ಕೊಡಬೇಕು ಅಂತೇಳ್ಬಿಟ್ಟು ಸರ್ಕಾರಕ್ಕೆ ಪ್ರತಿಭಟನೆ ಬಿಸಿಯನ್ನು ಅಲ್ಲಿ ಮುಟ್ಟಿಸಿದೆ ಮತ್ತು ಮಾಡ್ತಾಯಿದೆ ಅಂತ. ಮತ್ತು ನೇಕಾರರಿಗೆ ಸೌಲಭ್ಯ ನೀಡಬೇಕು. ಈ ನೇಕಾರರಿದ್ದಾರಲ್ಲ ಅವರಿಗೆ ಈ 50 ವರ್ಷದಿಂದ ಮೇಲ್ಪಟ್ಟಿರ್ತಕ್ಕಂಥವರಿಗೆ ಒಂದು 5,000 ಮಾಸಿಕ ಪಿಂಚಣಿ, ಅಂದರೆ ತಿಂಗಳಿಗೆ ಪೆನ್ಷನ್ ಥರ ಪಿಂಚಣಿ ಕೊಡಬೇಕು ನಮಗೆ. ತಿಂಗಳಿಗೆ 5,000
ನೋಡಿ ಯಾವ ಥರ ಇದಾವೆ ಪರಿಸ್ಥಿತಿಗಳು. ಆ ಕಷ್ಟ ಎಲ್ಲ ಇಂಥವು ಕೊಡಬೇಕು. ಈ ಶ್ರಮಕಾರರು ಏನಿದ್ದಾರೆ, ಈ ಶ್ರಮಜೀವಿಗಳು ಏನಿದ್ದಾರೆ, ಸರ್ಕಾರ ಅವರನ್ನು ಪ್ರೋತ್ಸಾಹಿಸಬೇಕು. ಎಲ್ಲರನ್ನೂ ಸೋಂಬೇರಿಗಳನ್ನಾಗಿ ಮಾಡೋದಲ್ಲ. ಇಂಥ ಸಂಘಟನೆಗಳು ಮಾಡ್ತಾ ಇವು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅವರ ಹಕ್ಕದು. ಅವ್ರಿಗೆ ತೊಂದರೆ ಆಗಿದೆ, ಅವ್ರು ಮಾಡ್ತಾಯಿದ್ದಾರೆ. ಕೆಲವ್ರಿಗೆ ತೊಂದರೆ ಆಗಲ್ಲ, ಚೆನ್ನಾಗಿದ್ದಾರೆ. ಇನ್ನು ಕೆಲವರು ಎದುರ್ಕೊಂಡು ಸುಮ್ಮನೆ ಇರ್ತಾರೆ. ಇನ್ನು ಕೆಲವ್ರಿಗೆ ಹಿತಾಸಕ್ತಿ ಇರಲ್ಲ, ನಾವು ಮಾಡಬೇಕು, ನಮ್ಮ ಸಂಘಟನೆಗಳಿಗೆ ಏನಾದರೂ ಆಗಬೇಕು, ನಮ್ಮ ಸಮುದಾಯಗಳಿಗೆ ಏನಾದರೂ ಆಗಬೇಕು ಸರ್ಕಾರದ ಅಂತೇಳ್ಬಿಟ್ಟು ಅವರಿಗೆ ಹಿತಾಸಕ್ತಿ ಇರಲ್ಲ, ಅವ್ರು ಸುಮ್ಮನೆ ಇರ್ತಾರೆ. ಇವರು ಬೇಕು, ನಮ್ಗೆ ಅನ್ಯಾಯ ಆಗಿದೆ ಅಂತ ಹೋಗಿದ್ದಾರೆ. ಇವರು ಆ ಒಂದು ಪ್ರತಿಭಟನೆಯಲ್ಲಿ ನಿರತರಾಗಿದ್ದಾರೆ. ಮತ್ತು OPS ಜಾರಿ ಮಾಡಿ, ಹಳೆ ಪಿಂಚಣಿ ವ್ಯವಸ್ಥೆ ಅಂದರೆ ಈ ಶಾಲಾ ಕಾಲೇಜು ನೌಕರರ ಸಂಘದ ವತಿಯಿಂದ ಈ ಪ್ರತಿಭಟನೆ ನಡೀತಾ ಇದೆ. ನಮ್ಗೆ ಹಳೆ ಪಿಂಚಣಿ ಕೊಡಿ, ಹೊಸ ಪಿಂಚಣಿಯಲ್ಲಿ ಅಮೌಂಟ್ ಕಮ್ಮಿ ಆಗಿರ್ಬೋದು, ಆ ಒಂದು ವ್ಯವಸ್ಥೆಯನ್ನೇ ಜಾರಿ ಮಾಡಿ ನಮ್ಗೆ ಕೊಡಿ. ಜೀವನ ಮಟ್ಟ ಎಲ್ಲ ಕಷ್ಟ ಇರ್ತದೆ. ಈಗ ಪ್ರತಿಭಟನೆಗಳು ಮಾಡೋದೆಲ್ಲ ಏನಕ್ಕೆ, ಅಂಥ ವಿಚಾರಗಳಿಗೆ ಅವ್ರ ಕಷ್ಟ ಇದೆ ಜೀವನದ ವ್ಯವಸ್ಥೆ. ಅದಕ್ಕೆ ಆ ಶಾಲಾ ಕಾಲೇಜು ನೌಕರರ ಸಂಘ ಹೇಳ್ತಾ ಇದೆ, ನಮ್ಗೆ ಹಳೆ ಪಿಂಚಣಿ ವ್ಯವಸ್ಥೆಯನ್ನು ಕೂಡ ಜಾರಿ ಮಾಡಬೇಕು ಅಂತೇಳ್ಬಿಟ್ಟು ಈ ಪ್ರತಿಭಟನೆಯಲ್ಲೂ ಅವರು ಕೂಡ ಪಾಲ್ದಾರರಾಗಿದ್ದಾರೆ. ಮತ್ತು ST ಪ್ರಮಾಣ ಪತ್ರ ನೀಡಬೇಕು. ಯಾವ ಸಮುದಾಯಕ್ಕೆ ಅಥವಾ ಯಾವ ಜಾತಿಗೆ ST ಪ್ರಮಾಣ ಪತ್ರ ಬೇಕು ಅಂದರೆ ಇಲ್ಲಿ ತನಕ ಯಾವ ಸಮಾಜದಲ್ಲಿ ಇವರು ಗುರುಸ್ಕೊಂಡಿದ್ರೋ ಗೊತ್ತಿಲ್ಲ. ಆದರೆ ತಳವಾರ ಸಮುದಾಯವನ್ನು ST ಕ್ಯಾಟಗಿರಿಗೆ ಸೇರಿಸಬೇಕಾಗಿದೆ ಅಂತೇಳ್ಬಿಟ್ಟು ಅವರು ಕೂಡ ಪ್ರತಿಭಟನೆಯಲ್ಲಿ ನಿರತರಾಗಿದ್ದಾರೆ. ಯಾಕಂತಂದರೆ ಈ ಕುಲಶಾಸ್ತ್ರೀಯ ಅಧ್ಯಯನಗಳಿಲ್ಲದ ಕೆಲವು ಜಾತಿಗಳನ್ನು ST ಪಟ್ಟಿಯಲ್ಲಿ ತೆಗೆದು ನಮಗೆ ತಳವಾರ ಅಂತಕ್ಕಂಥ ಒಂದು ಸಮುದಾಯಕ್ಕೆ ST ಕ್ಯಾಸ್ಟ್ ಇನ್ಕಮ್ ನಮಗೆ ಕೊಡಬೇಕು ಅಂತೇಳ್ಬಿಟ್ಟು ಇವರು ಪ್ರತಿಭಟನೆಯಲ್ಲಿ ನಿರತರಾಗಿದ್ದಾರೆ. ಮಹರ್ಷಿ ವಾಲ್ಮೀಕಿ ತಳವಾರ ಸಂಘದ ವತಿಯಿಂದ ಈ ಪ್ರತಿಭಟನೆಯನ್ನು ವಿಧಾನಸೌಧ ಮುಂಭಾಗ ಹಮ್ಮಿಕೊಂಡಿದ್ದಾರೆ. ಜೊತೆಗೆ ಒಳ ಮೀಸಲು ಮರು ಆದೇಶ ಪರಿಶೀಲನೆ ಮಾಡಬೇಕು. ಈಗ ತಾನೇ ಅದು ಇನ್ನೂ ದೊಡ್ಡ ತಲೆನೋವು ಅದು. ಅದನ್ನು ಹೇಳ್ತಾ ಇದ್ದೀನಿ. ಯಾವುದೇ ಒಂದು ವಿಚಾರದ ಬಗ್ಗೆ ನಮಗೆ ಗೊತ್ತಿರಬೇಕು, ಇಲ್ಲ ತಿಳ್ಕೊಂಬಮಾಡಬೇಕು ಅಂತ. ಸರ್ಕಾರಗಳು ಬರ್ತಾ ಇದ್ದಾವೆ. ಎಷ್ಟೇ ಸರ್ಕಾರಗಳು ಬಂದರೂ ಕೂಡ ಅಂದರೆ ಈಗ ಕೊಟ್ಟವನಿಗೆ 10 ಕೊಡುವುದಲ್ಲ, ಎಲ್ಲರಿಗೂ ಸಮಾನವಾಗಿ ಹಂಚಬೇಕು. ಸಮಾನವಾಗಿ ಹಂಚಬೇಕಂದ್ರೆ ಒಂದು ಜಾತಿಯಲ್ಲಿ ಒಂದು 100 ಜನ ಇರ್ತಾರೆ, ಇನ್ನೊಂದು ಜಾತಿಯಲ್ಲಿ ಒಂದು 10 ಜನ ಇರ್ತಾರೆ. ಅರ್ಥಾಯ್ತಾ? ಈ 10 ಜನಕ್ಕೆ ಬರಬೇಕಾಗಿರ್ತಕ್ಕಂಥ ಪಾಲು 100 ಜನಕ್ಕೆ ಹಂಚಿ ಕೊಡುವುದಲ್ಲ ಅಂತೇಳಿ ಈ ಒಳ ಮೀಸಲಾತಿ ಅರ್ಥ. ಇದು ಒಳ ಮೀಸಲಾತಿ ಏನು ನಮ್ಮ ಸಮುದಾಯಗಳಿದೆ, ನಮಗೆ ಕೊಡಬೇಕಾಗಿರ್ತಕ್ಕಂಥ ಭಾಗ ನಮ್ಗೆ ಕೊಡಬೇಕೀಗ. ಅದು ಪರಿಸ್ಥಿತಿಯಲ್ಲಿ ಈಗೇನಾಗಿದೆ, ಈಗ ಒಬ್ಬ ತಂದೆಗೆ ಎಷ್ಟೇ ಮಕ್ಕಳಾಗಿದ್ದರೂ ಪಾರ್ಟಿಷನ್ ಡೀಡಲ್ಲಿ ಈಕ್ವಲ್ ಭಾಗ ಬರುತ್ತಲ್ಲ, ಹಂಗೆ ಎಷ್ಟೇ ಭಾಗ. ಈಗ ದೊಡ್ಡ ಹೆಂಡ್ತಿಗೆ ಒಬ್ಬನೇ ಮಗ, ಚಿಕ್ಕ ಹೆಂಡ್ತಿಗೆ 2 ಮಕ್ಕಳು, ಆ ದೊಡ್ಡವನಿಗೆ ಒಂದು ಭಾಗ, ಚಿಕ್ಕವ್ರಿಗೂ ಇಬ್ಬರಿಗೂ ಸೇರಿ ಒಂದು ಭಾಗ, ಆ ಥರ ಇಲ್ಲ ಈಗಿರ್ತಕ್ಕಂಥ ಕಾನೂನಲ್ಲಿ ಈಕ್ವಾಲಿಟಿ ಭಾಗ. ಸೊ ಅದನ್ನು ಈ ಒಳ ಮೀಸಲು ಬಂಜಾರ ಹಕ್ಕು ಸಂರಕ್ಷಣಾ ಮೀಸಲು ಸಮಿತಿ ವತಿಯಿಂದ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಎಲ್ಲ ಮೀಸಲಾತಿಗಳನ್ನು ಪರಿಶಿಷ್ಟ ಜಾತಿಗಳಲ್ಲಿರುವ ಎಲ್ಲ ಜಾತಿಗಳಿಗೂ ಈಕ್ವಲಾಗಿ ಹಂಚಿ, ಈಕ್ವಲಾಗಿ ಕೊಡಬೇಕು. ಈಕ್ವಾಲಿಟಿ, ಹೆಚ್ಚಿಗೆ ಕಮ್ಮಿ ಮಾಡೋಂಗಿಲ್ಲ. ಎಲ್ಲರಿಗೂ ಏನು ಕೊಡ್ತಾರೆ, ನಮಗೂ ಅದೇ ಕೊಡಿ. ಈ ಮದುವೆ ಮನೇಲಿ ಊಟ ಮಾಡ್ಬೇಕಾದ್ರೆ ಈಗ ಕೂತಿರ್ತೀವಿ, ಹಿಂಗೆ ಎಲ್ಲರೂ ಕೂತಿರ್ತಾರೆ. ಒಬ್ಬೊಬ್ರಿಗೆ ಒಂದೊಂದು ಹಾಕ್ಕೊಂಡು ಹೋಗೋಕ್ಕಾಗಲ್ಲ, ಎಲ್ಲರಿಗೂ ಒಂದೇ ಹಾಕ್ಬೇಕಲ್ಲಿ. ಅದು ಒಳ ಮೀಸಲಾತಿ ಆ ವಿಚಾರ. ಆ ಒಂದು ಸಂಘಟನೆ ಕೂಡ ಬಂಜಾರ ಸಮಿತಿ ಸಂರಕ್ಷಣಾ ಸಮಿತಿ ಅಲ್ಲಿ ಪ್ರತಿಭಟನೆಗೆ ನಿರತವಾಗಿದೆ. ಇಷ್ಟು ಪ್ರೆಸೆಂಟ್ ಈಗಿರ್ತಕ್ಕಂಥ ನಡೀತಕ್ಕಂಥ ಸದನದಲ್ಲಿ ಮುಂಭಾಗ ಸರ್ಕಾರಕ್ಕೆ ಮನವಿಗಳನ್ನು ಕೊಟ್ಟು ಪ್ರತಿಭಟನೆಯಲ್ಲಿ ನಿರತರಾಗಿರ್ತಕ್ಕಂಥ ಸಂಘಟನೆಗಳು, ವಿಚಾರಗಳು, ಇವ್ರದ್ದೆಲ್ಲ ಒಂದು ಕತೆ. ಈಗ ನಾನು ಹೇಳೋದು ಇನ್ನು ಇದ್ಯಾವುದೋ ಸಮತಾ ಸೈನಿಕರ ದಳದ ವ್ಯಥೆ ಇದು. ಇವ್ರದ್ದೆಲ್ಲ ಕತೆ. ಇವ್ರದ್ದು ವ್ಯಥೆ ಯಾವ ಥರ ಅಂದರೆ, ಇವ್ರದ್ದು ಏನು ಕಷ್ಟ, ಇವ್ರ ಕಷ್ಟ ಏನಂದರೆ ದಲಿತ CM ಮಾಡಬೇಕು ಅಂತ. 70 ವರ್ಷದಿಂದ ಯಾವೊಬ್ಬ ದಲಿತ ನಾಯಕನನ್ನು ಮುಖ್ಯಮಂತ್ರಿಯಾಗಿ ಪರಿಗಣಿಸಿಲ್ಲ ಕಾಂಗ್ರೆಸ್ ಅಂತೇಳ್ಬಿಟ್ಟು ಪ್ರತಿಭಟನೆ ಅವ್ರದ್ದು. ಮತ್ತು ಏನು ಮಾಡಬೇಕಾಗಿದೆ ಈಗ? ಮಲ್ಲಿಕಾರ್ಜುನ ಖರ್ಗೆ ಅವರು, ಮುನಿಯಪ್ಪ, ಪರಮೇಶ್ವರ್, ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಮಂತ್ರಿಗಳನ್ನ, ಇವ್ರನ್ನೆಲ್ಲರನ್ನೂ ಕೂಡ ಆ ಒಂದು CM ಸ್ಥಾನಕ್ಕೆ ಪರಿಗಣಿಸಬೇಕು. ಇವರಲ್ಲಿ ಯಾರನ್ನಾದರೂ ಒಬ್ಬರನ್ನ ನೀವು ಮಾಡಲೇಬೇಕು ಅಂತೇಳ್ಬಿಟ್ಟು ಈ ಸಮತಾ ಸೈನಿಕ ದಳ ಮನವಿ ಕೊಟ್ಟು ಪ್ರತಿಭಟನೆ ಮಾಡ್ತಾಯಿದೆ ಅಲ್ಲಿ.
ಎಷ್ಟು ಮಟ್ಟಿಗೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಈ ಸಿ ಎಮ್ಗಳು ಮಾಡ್ತಕ್ಕಂಥ ವಿಚಾರ ಆ ಪಕ್ಷಕ್ಕೆ, ಆ ಸಿದ್ಧಾಂತಗಳಿಗೆ ಒಳಪಟ್ಟಿರ್ತದೆ. ನಾವು ತಗೊಳ್ಳೋ ನಿರ್ಣಯಗಳಿಂದ ಅಥವಾ ಒಬ್ಬ ಇಬ್ಬರು ಹೇಳಿದ್ರು ಅಂತ ಹೇಳ್ಬಿಟ್ಟು ಅವ್ರು ಆಕ್ಸೆಪ್ಟ್ ಮಾಡೋಂಗಿದ್ರೆ ಈ ಒಂದು ಮಟ್ಟದಲ್ಲಿ ಇರ್ತಾ ಇರಲಿಲ್ಲ. ಈಗ ಅಂತಾರೆ ಯಾರಿಗೂ ಈಗ SC ST ಸಮುದಾಯದ ಓಟು ಕಾಂಗ್ರೆಸ್ ಸರ್ಕಾರಕ್ಕೆ ಬಹುಪಾಲು ಬಿದ್ದಿದೆ ಅಂತ ಕಾಂಗ್ರೆಸ್ಸು ಅಹಿಂದ ವರ್ಗದ ಅಭಿಪ್ರಾಯ ಅಂದಾಗ, ಈಗ ಮುಖ್ಯಮಂತ್ರಿಗಳನ್ನ ಪದೇ ಪದೇ ಮಾಡ್ಕೊಂಡು ಬರ್ತಾಯಿದ್ದೆ, ಅವರೇ ಮಾಡ್ಕೊಂಡು ಬರ್ತಾಯಿದ್ದಾರೆ. ನಾನು ಇಲ್ಲೊಂದು ವಿಚಾರ ಪ್ರಸ್ತಾಪ ಮಾಡ್ತೀನಿ ಇದೇ ವಿಚಾರದ ಬಗ್ಗೆ. ಯಾಕೆ ಅಂತಂದರೆ, ದಲಿತರಿಗೆ ಕಾಂಗ್ರೆಸ್ಸಲ್ಲಿ ಯಾವ ಸ್ಥಾನಮಾನ ಇದೆ, ಯಾವ ರ್ಯಾಂಕಲ್ಲಿದ್ದಾರೆ ದಲಿತರು ಕಾಂಗ್ರೆಸ್ಸಲ್ಲಿ, ಅಂದರೆ ಅವರ ಸ್ಥಾನ ಯಾವುದಲ್ಲಿ ಅನ್ನೋಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಯಾಕಂತಂದರೆ ಈ ವಿಚಾರ ಇಲ್ಲಿ ಬಂದಿದ್ದಕ್ಕೆ, ಈ ಪಿ ಚಿದಂಬರ್ ಮಗ ಕಾರ್ತಿಕ್ ಚಿದಂಬರ್ ಅಂತೇಳಿ ತಮಿಳ್ನಾಡದ ಮಾಜಿ ಮಂತ್ರಿಗಳ ಮಗ ಒಬ್ಬ ಇದ್ದಾರೆ, ತಮಿಳ್ನಾಡು ಮೂಲದವರು. ಚಿದಂಬರಂ ಅವರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಮೋಸ್ಟ್ ಪವರ್ಫುಲ್ ನಾಯಕ, ಗೃಹ ಮಂತ್ರಿಗಳು, ಸೆಂಟ್ರಲ್ ಹೋಮ್ ಮಿನಿಸ್ಟರು, ತುಂಬ ವಿವಿಧ ಖಾತೆಗಳು ಮತ್ತು ಸುದೀರ್ಘವಾದ ರಾಜಕೀಯ ಮಾಡಿರ್ತಕ್ಕಂಥ ವ್ಯಕ್ತಿ ಆತ. ಅವರ ಮಗ ಹೇಳ್ತಾನೆ, ಯಾರು ನಿಮಗೆ ಲೀಡರು, ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೆಂಟ್ರಲಲ್ಲಿ ಯಾರು ನಾಯಕ ಅಂತ ನೀವು ಹೇಳ್ತೀರೋ ಅಂತ ಒಬ್ಬ ಆ್ಯಂಕರ್ ಕೇಳ್ತಾರೆ ಅವರಿಗೆ, ಕಾರ್ತಿಕ್ ಚಿದಂಬರಂ ಕೇಳ್ತಾ, ಮಲ್ಲಿಕಾರ್ಜುನ ಖರ್ಗೆ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ನಿಮ್ಮ ಅಧ್ಯಕ್ಷರ ಬಗ್ಗೆ ನೀವೇನು ಹೇಳ್ತೀರಾ, ಅವ್ರ ನಾಯಕರು, ನಿಮ್ಗೆ ನಾಯಕರು ಅವರಾ ಅಂತ ಅವ್ರು ಕೇಳಿದಾಗ ಈ ಕಾರ್ತಿಕ್ ಚಿದಂಬರಂ ಉತ್ತರ ಹೆಂಗಿತ್ತು ಗೊತ್ತಾ? ನೀವು ಇವತ್ತು ಪ್ರತಿಭಟನೆಗಳು ಮಾಡ್ತಾಯಿದ್ದೀರಲ್ಲ, ಮಾಡಿ ನಮ್ಮ ಸಮುದಾಯದಲ್ಲಿ ಇಷ್ಟು ಜನನ್ನ ಯಾಕೆ ಮಾಡ್ತಾರೆ? ಅಲ್ಲ, ಯಾಕೆ ಮಾಡಬೇಕು ಅಂತ ಪ್ರತಿಭಟನೆಗಳು ಮಾಡೋಂಗಿದ್ರೆ, ನೀವು ಹೋಗಿ ಮನವಿಗಳು ಮಾಡೋಂಗಿದ್ರೆ, ಸಿ ಎಮ್ಗಳು ಬದಲಾಯಿಸಂಗಿದ್ದರೆ ಈ ಕಷ್ಟ ಯಾಕಿರ್ತಾಯಿತ್ತು? ನಮ್ಮದೇ ಸಮುದಾಯಕ್ಕೆ ಬೇಕು ಅಂತ ರಿಸ್ಕ್ ತಗೊಬೇಕು. ಯಾವುದೇ ಸಮುದಾಯದ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಆಗಬೇಕಂದ್ರೆ ಪಕ್ಷಕ್ಕಾಗಿ ರಿಸ್ಕ್ ತಗೋಬೇಕು. ಆಯಿತು, ಮೋಸ್ಟ್ ಸೀನಿಯಾರಿಟಿ ಮೇಲೆ ಕೊಟ್ಟಿದ್ದಾರೆ, ನೀವೆಲ್ಲ ಓಟ್ ಹಾಕ್ಕೊಂಬಂದಿದ್ದೀರ. ಅಲ್ಲಿಗೆ ಅದು ವಿಚಾರ ಬಿಟ್ಟು ಈ ಚಿದಂಬರಂ ಮಗಂದು ಸ್ವಲ್ಪ ಹೇಳ್ತೀನಿ. ಅವ್ರು ಹೇಳ್ತಾರೆ ಒಂದೇ ಆನ್ಸರ್ ಅಷ್ಟೇ, ಏನು ಗೊತ್ತದು, ನಮಗೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ನಾಯಕರು, ಮತ್ತು ಮಲ್ಲಿಕಾರ್ಜುನ ಖರ್ಗೆ ಯಾರು ಸಾರ್? ಮತ್ತು ಮಲ್ಲಿಕಾರ್ಜುನ ಖರ್ಗೆ ಯಾರು? ಅವರು ರಾಷ್ಟ್ರಾಧ್ಯಕ್ಷರು, ಕಾಂಗ್ರೆಸ್ ರಾಷ್ಟ್ರೀಯ ಸಮಿತಿ ಅಧ್ಯಕ್ಷರು, ಅವರು ಲೀಡರ್ ಅಲ್ಲ ಅವರು. ನೋಡ್ರಿ ಹೆಂಗಿದೆ ಉತ್ತರ. ನಿಮಗೆ ಅಷ್ಟು ಈಸಿಯಾಗಿ ಕಾಂಗ್ರೆಸ್ಸಲ್ಲಿ ಪವರ್ ಸಿಗಲ್ಲ, ನನಗೆ ಗೊತ್ತಿದ್ದಂಗೆ. ನೀವು ಹೇಳ್ಕೊಬೋದು ಅಷ್ಟೇ. ಇಂಥ ಸಂಘಟನೆಗಳು 100 ಹೋಗಿ ಪ್ರತಿಭಟನೆಗಳು ಮಾಡಿದ್ರು ಕಾಂಗ್ರೆಸ್ಸಲ್ಲಿ ಉನ್ನತ ಸ್ಥಾನಮಾನಗಳು ಸಿಗಲ್ಲ. ಸಿಕ್ಕಿದ್ರೂ ರಬ್ಬರ್ ಸ್ಟ್ಯಾಂಪ್ಗಳು. ಅದನ್ನು ಹೇಳ್ತೇವೆ ನಾವು. ನಮ್ಗೆ ನಾಯಕ ಅಲ್ಲ ಅವರು, ಅಧ್ಯಕ್ಷ, ನಾಯಕರು ಅವರಿಬ್ಬರೇ.